ಕಂದ ಏನು ಮಾಡ್ತಿದ್ಯಾ ನೀನು? ನೀನು ತುರಿತಾ ಏನಿದ್ರೆ ಹೆಸರು ಕಂದ? ಬೂದು ಕುಂಬಳಕಾಯಿಯಾ? ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಗೊತ್ತುಂಟಾ? ಇಲ್ಲ, ಆಶ್ ಗಾರ್ಡ್. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ನಮ್ಮ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ನನಗೆ ಮಾಡಬೇಕು ಅನಿಸಿದ್ದು ಈ ಬೂದು ಕುಂಬಳಕಾಯಿಯಿಂದ ಸ್ವೀಟು. ಇದನ್ನ ಕಾಶಿ ಹಲ್ವಾ ಅಂತ ಕೂಡ ಕರಿತೇವೆ. ಈ ಬೂದು ಕುಂಬಳಕಾಯಿನ ನಮ್ಮ ಕಡೆ ಎಲ್ಲ ಒಂದು ಕ್ರಮ ಇದೆ. ಈಗ ಯಾರಾದರೂ ತಂದೆ ತಾಯಿ ಇರೋರು ಇದನ್ನ ಕಟ್ ಮಾಡಬಾರ್ದು. ಅದು ಮತ್ತು ತಾಯಿ ಮನೆಯಿಂದ ಗಂಡನ ಮನೆಗೆ ತೊಗೊಂಡು ಹೋಗೋಗಿಲ್ಲ, ಗಂಡನ ಮನೆಯಿಂದ ತಾಯಿ ಮನೆಗೆ ಇದನ್ನ ತೊಗೊಂಡು ಹೋಗೋಗಿಲ್ಲ. ನಿಮ್ಮ ಕಡೆಯಲ್ಲೂ ಈ ರೀತಿಯಾದ ಕ್ರಮಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೋಸ್ಕರ ನಾನಿವತ್ತು ಈ ಬೂದು ಕುಂಬಳಕಾಯಿನ ನಮ್ಮ ಮಾವನ ಹತ್ರ ಕಟ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇದನ್ನು ಹೀಗೆ ಮೂರಬೇಕು ಅಡ್ಡವಾಗಿ, ಆಮೇಲೆ ಹೀಗೆ ಉದ್ದಕ್ಕೆ ಮೂರಬೇಕು, ಆಮೇಲೆ ಹೀಗೆ ಮೂರಬೇಕು, ಆಮೇಲೆ ಹೀಗೆ ಮೂರಬೇಕು. ಕೈಯನ್ನು ಮಾತ್ರ ಜಾಗ್ರತೆ ಮಾಡಿಕೊಳ್ಳಬೇಕು. ಇಲ್ಲದ್ರೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೈಫಲ್ಲೂ ಕಟ್ ಮಾಡ್ಬೋದು. ಇದನ್ನ ಮನೆಯಲ್ಲಿ ಆಲ್ರೆಡಿ ತಂದೆ ತಾಯಿ ಇರೋರು ಕಟ್ ಮಾಡಬಾರ್ದು. ಆಮೇಲೆ ಇದರ ಬೊಂಡನ್ನು ಕಟ್ ಮಾಡ್ತಾ ಇದ್ದೀವಿ. ಹೀಗೆ ತೆಗೆದ್ರೆ ಒಳ್ಳೆಯದು ಕುಂಬಳಕಾಯಿ. ಆಮೇಲೆ ಸಿಪ್ಪೆಯನ್ನು ಬೀಜ ಪೋರ್ಷನ್ ಇದೆ ಅಲ್ಲ, ಈ ಬೀಜದ ಪೋರ್ಷನ್ನ ನೀವು ತೆಗೀರಿ. ಇದನ್ನ ಇದು ತುಂಬಾ ಎಳತ್ತು ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇದನ್ನ ತೆಗೆದ್ರೆ ಹಾಕಬಹುದು. ಇಲ್ಲದಿದ್ರೆ ಅದು ಒಂಥರ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಇದನ್ನ ತೆಗೀರಿ. ಅಲ್ಲ, ಇದು ತುಂಬಾ ಎಳತ್ತುಂಟು, ಹಾಕ್ಬಹುದು. ಬೀಜ ತೆಗೆದು ಬೇಡ, ಆಯ್ತಾ? ಈ ರೀತಿಯಾಗಿ ಸಿಪ್ಪೆನ ತೆಗೀರಿ ಚೆನ್ನಾಗಿ. ಸೊ ಇದು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಕಟ್ ಮಾಡೋದು ಯಾವ ರೀತಿ ಅಂತ ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಇದೇ ರೀತಿಯಾಗಿ ಎಲ್ಲ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ. ಎಳತ್ತುಂಟು, ನೀರು ಸಹ ಕಮ್ಮಿ ಉಂಟು. ಕುಂಬಳಕಾಯಿ ಎಲ್ಲ ಒಳ್ಳೇದು ಹಲ್ವಾ ಮಾಡಿದರೆ ಒಳ್ಳೇದಾಗ್ತದೆ. ಕಾಯಿ ತುಂಬ ಬೆಳೆದಿದ್ರೆ ಈ ಸೀಡ್ಗಳನ್ನೆಲ್ಲ ಹಾಕಬೇಡಿ. ನೀವು ಬೀಜ ಇದೆಯಲ್ಲ ಅದನ್ನ ಹಾಕೋಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಕಹಿ ಬರ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾ ಇಲ್ಲ. ಬೀಜ ತೆಗೆದು ಆಮೇಲೆ ಈ ರೀತಿಯಾಗಿ ಸಿಪ್ಪೆ ತೆಗೆದು ಇದನ್ನ ನೆಕ್ಸ್ಟ್ ನಾವು ತುರಿಯೋದಿದೆ. ಇದನ್ನ ಇವಾಗ ತುರ್ಕೊಳ್ಳೋಣ. ಈ ಕಟ್ ಮಾಡಿಟ್ಟಿರೋ ಪೀಸ್ಗಳನ್ನೆಲ್ಲ ಈ ರೀತಿಯಾಗಿ ತುರ್ಕೊಳ್ಳಿ. ನೀವು ಇದನ್ನ ಚೆನ್ನಾಗಿ ತುರಿಬೇಕು. ಈ ತುರಿಯೋದು ಆಮೇಲೆ ಇದನ್ನ ಪಾಕ ಮಾಡೋದು ಅದೇ ದೊಡ್ಡ ಕೆಲಸ. ಇಲ್ಲಾಂದರೆ ತುಂಬ ಸುಲಭವಾಗಿ ಈಸಿಯಾಗಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋ ಸ್ವೀಟ್ ಕಾಶಿ ಹಲ್ವಾ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ನಾನು ಇದರಲ್ಲಿ ಸೀಡ್ಗಳನ್ನೂ ಕೆಲವು ಹಾಕಿದ್ದೀನಿ, ಯಾಕಂದರೆ ಅದು ಇನ್ನೂ ಬೆಳೆದಿಲ್ಲ. ಪಂಪ್ಕಿನ್ ಕಂದ ಏನು ಮಾಡ್ತಿದ್ಯಾ ನೀನು? ನೀನು ತುರಿಯೋದಾ? ನನಗೆ ಹೆಲ್ಪ್ ಮಾಡೋದಾ? ಹಾಂ, ಮಾಡಾಯ್ತಾ? ಈ ಕುಂಬಳಕಾಯಿ ಹಲ್ವಾ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಕುಂಬಳಕಾಯಿ ಬೇಕು. ನಾನೆಲ್ಲನೂ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ ನೋಡಿ. ಇಷ್ಟ ಆಗಿದೆ 1.5 ಕುಂಬಳಕಾಯಲ್ಲಿ. ಆಮೇಲೆ ತುಪ್ಪ, ಆಮೇಲೆ ಸಕ್ಕರೆ, ಆಮೇಲೆ ಒಣ ದ್ರಾಕ್ಷಿ, ಆಮೇಲೆ ಗೇರು ಬೀಜ, ಆಮೇಲೆ ಕೇಸರಿ ದಳ ಇಲ್ಲಾಂದ್ರೂ ಸ್ಕಿಪ್ ಮಾಡ್ಬೋದು. ಸೊ ಇದಿಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸು, ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು. ಫಸ್ಟಿಗೆ ತುರಿದಿರೋ ಕುಂಬಳಕಾಯಿನ ಈ ರೀತಿಯಾಗಿ ಬಾಣಲೆಗೆ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ಮತ್ತೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ಈ ರೀತಿ ಆದಮೇಲೆ ಎಲ್ಲ ಹಾಕಿ ಆದಮೇಲೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಬೇಯೋದಕ್ಕೆ ನಿಮಗೊಂದು 10ರಿಂದ 15 ನಿಮಿಷ, ಅಲ್ಲ ಜಾಸ್ತಿನೇ ತೊಗೋಬೋದು. ಈ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಬೇಯೋ ತನಕ ಬೇಯಿಸ್ಕೊಳ್ಳಿ. ಇದನ್ನ ನೋಡಿ, ಬೆಂದು ಈ ಹದಕ್ಕೆ ಬಂದಿರುತ್ತೆ ನೋಡಿ. ಸ್ವಲ್ಪ ಲೈಟಾಗಿ ವೈಟ್ ಇದ್ದಿದ್ದು ಕಲರು ಚೇಂಜ್ ಆಗಿದೆ, ಲೈಟ್ ಬ್ರೌನ್ ಆಗ್ತಾ ಬಂದಿದೆ. ಆಮೇಲೆ ಎಲ್ಲ ನೀರಿನ ಅಂಶ ನೋಡಿ ಹಿಂಗಿದೆ. ಇದು ಅಷ್ಟು ಕಂಪ್ಲೀಟಾಗಿ ಇದು ಬೇಯಬೇಕು. ಆಮೇಲೆ ಇದರ ಪರಿಮಳನೂ ಸ್ವಲ್ಪ ಬರ್ತಾ ಇರುತ್ತೆ. ಸೊ ನಾನು ತೊಗೊಂಡಿರೋ 1.5 ಕುಂಬಳಕಾಯಿಗೆ ನಾನಿಲ್ಲಿ ಅಂದಾಜು 2 ಗ್ಲಾಸಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಮತ್ತೆ ಸಕ್ಕರೆನ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಸಕ್ಕರೆನ. ನಾನು ಈ ಅಂದಾಜಿಗೆ 2 ಗ್ಲಾಸಷ್ಟು ಹಾಕ್ತೀನಿ. ಆಮೇಲೆ ನೋಡಿ ಬೇಕಿದ್ದರೆ ಹಾಕ್ಕೊಳ್ಳೋಣ ಅಂತ ನೋಡಿ. ಈ ರೀತಿ ಹಾಕಿ ಆದಮೇಲೆ ಇದು ಕಂಪ್ಲೀಟಾಗಿ ಮತ್ತೆ ಬೇಯಬೇಕು.
ಸೊ ಆವಾಗಲೇ ನಾನು ಬೇಯೋದಕ್ಕೆ ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದ್ರ ಜೊತೆ ಕೇಸರಿ ದಳನ ಹಾಕ್ಬಿಡ್ತೀನಿ, ಆವಾಗ ಅದ್ರದ್ದು ಕಲರು ಚೆನ್ನಾಗಿ ಬಿಡುತ್ತೆ. ಹಾಕಿ ನೆಕ್ಸ್ಟು ಈ ಥರ ಬೇಯಿಸ್ಕೊತಾನೇ ಇರಿ. ನೋಡಿ, ಸಕ್ಕರೆ ಹಾಕಿ ಆದಮೇಲೆ ಅದು ನೀರಾಗಿ ಮತ್ತೆ ಕಂಪ್ಲೀಟಾಗಿ ಬೇಯಬೇಕು. ಪುನಃ ಇದೇ ರೀತಿ ನಿಮ್ಮದು ಆವಾಗಲೇ ಇರೋ ಕಲರ್ ನೋಡಿದ್ರಲ್ಲ, ಇವಾಗಿರೋ ಕಲರು ಚೇಂಜ್ ಆಗಿದೆ. ಮತ್ತು ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಬೇಕಿದ್ರೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನಾನು 2 ಗ್ಲಾಸಷ್ಟು ಈ ಅಳತೆಯಲ್ಲಿ ಸಕ್ಕರೆನ ಹಾಕಿರೋದು. 2 ಗ್ಲಾಸು, ಆಮೇಲೆ ಸ್ವಲ್ಪ ಹಾಕಿದ್ದೀನಿ, ಒಂದು ಕಾಲು ಗ್ಲಾಸಷ್ಟು ಹಾಕಿದ್ದೀನಿ, 2 ಗ್ಲಾಸಷ್ಟು. ಸೊ ನೆಕ್ಸ್ಟ್ ಇವಾಗ ಇದಾದ ತಕ್ಷಣ ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ತಾ ಬೇಯಿಸ್ಕೊಂಬನ್ನಿ. ತುಪ್ಪ ಹಾಕಿದ ತಕ್ಷಣ ಇದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಮತ್ತು ನೀವು ತುಪ್ಪ ಹಾಕಿದ್ದು ರಿಟರ್ನ್ ಬಿಡೋ ತನಕ ಇದನ್ನ ಇವಾಗ ಬೇಯಿಸ್ಕೋಬೇಕು. ಈ ರೀತಿ ತುಪ್ಪನ ಆ್ಯಡ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ನಾನು ಇಲ್ಲಿನ ತುಪ್ಪನ ಅಷ್ಟೇ ಒಂದು ಗ್ಲಾಸಷ್ಟು ತೊಗೊಂಡಿರ್ಬೋದು. ನೋಡಿಕೊಂಡು ಇದು ಕಂಪ್ಲೀಟಾಗಿ ಬೇಯೋ ತನಕ ತುಪ್ಪ ಹಾಕ್ತಾ ಬೇಯಿಸ್ತಾ ಬನ್ನಿ. ಆಲ್ರೆಡಿ ನಮ್ಮದಲ್ಲಿ ಹಲ್ವಾ ರೆಡಿ ಆಗ್ತಿದೆ. ಈ ಕಡೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ತುಪ್ಪ ಹಾಕಿ ಹುರ್ಕೊಳ್ಳಿ. ಸ್ವಲ್ಪ ಗೋಡಂಬಿ ಜಾಸ್ತಿನೇ ಆಗಿದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೋಡಂಬಿ ಅಂದರೆ ಇಷ್ಟ, ಅದಕ್ಕೋಸ್ಕರ ಈ ರೀತಿ ತುಂಬ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಹುರಿದ್ಕೊಳ್ತಾ ಇದ್ದೀನಿ. ಈ ರೀತಿ ಕಂಪ್ಲೀಟ್ ಹುರಿದಾದ್ಮೇಲೆ ಇದನ್ನ ನಮ್ಮ ಹಲ್ವಾ ಜೊತೆ ಸೇರಿಸ್ಕೊಂಡ್ರೆ ಆಯಿತು. ಇದನ್ನ ಹುರಿದಾದ್ಮೇಲೆ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಈ ಪಾಕನ ಕಂಟಿನ್ಯೂ ಮಾಡಿ. ಇದು ನಾವು ಹಾಕಿರೋ ತುಪ್ಪ ನಿಮಗೆ ಚೆನ್ನಾಗಿ ಬೆಂದಮೇಲೆ ವಾಪಸ್ ಬರೋ ತನಕ ಇನ್ನೂ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಆವಾಗಲೇ ನಾನು ಏಲಕ್ಕಿ ಹುಡಿ ಹೇಳೋದಕ್ಕೆ ಮಿಸ್ ಆಯಿತು. ನೆಕ್ಸ್ಟು ಸ್ವಲ್ಪ ಏಲಕ್ಕಿ ಹುಡಿನ ಇದಕ್ಕೆ ಹಾಕಿ, ಆವಾಗ ಟೇಸ್ಟು ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇವಾಗ ಹಲ್ವಾ ಆಯಿತು. ನೋಡಿ, ಇವಾಗ ನಾವು ಹಾಕಿರೋ ತುಪ್ಪ ಎಲ್ಲ ವಾಪಸ್ ಈ ರೀತಿಯಾಗಿ ಬರಬೇಕು. ಮತ್ತು ಕಲರ್ ನೋಡಿ, ಕಲರ್ ಕಂಪ್ಲೀಟಾಗಿ ಲೈಟಾಗಿ ಬ್ರೌನಿಷ್ ಆಗ್ತಾ ಬಂದಿದೆ. ಇಷ್ಟು ಆಗೋ ತನಕ ಆದರೆ ನಮ್ಮ ಕಾಶಿ ಹಲ್ವಾ ರೆಡಿಯಾಗಿದೆ. ಕುಂಬಳಕಾಯಿ ಹಲ್ವಾ, ಇದರಲ್ಲಂತೂ ಕುಂಬಳಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದೆಲ್ಲ ನಿಮಗೆ ಸಿಗಬೇಕು ಅಂದರೆ ಈ ರೀತಿಯಾಗಿ ಮಾಡಿ. ಮತ್ತು ನಾವು ಇಲ್ಲಿ ಉಪಯೋಗಿಸಿರೋ ತುಪ್ಪ ಮನೆಯಲ್ಲೇ ಮಾಡಿರೋದು. ಸೊ ಆ ವಿಡಿಯೋನು ನಾನು ಶ್ರಾವ್ಯಸ್ ಯೂನಿವರ್ಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ನೋಡಿದ್ರಲ್ಲ, ಎಷ್ಟು ಈಸಿ ಮತ್ತು ಕ್ವಿಕ್ಕಾಗಿ ಮಾಡುವ ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ. ಬನ್ನಿ ಇವಾಗ ಇದನ್ನ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ. ನಾನು ಆದಷ್ಟು ಸ್ವೀಟ್ನ ಅವಾಯ್ಡ್ ಮಾಡಿದ್ದೀನಿ. ಸೂಪರ್ ಆಗುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಈ ಕುಂಬಳಕಾಯಿ ಹಲ್ವಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇಂತಹ ಮತ್ತಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಇದು ನಮಗೆ ಪ್ರೋತ್ಸಾಹ ನೀಡುತ್ತೆ. ಥ್ಯಾಂಕ್ ಯು.